ನಮಸ್ಕಾರ 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 ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲರಿಗೂ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಮೊದಲು ನಾವು ದನ ಮೇಯಿಸ್ತಾ ಇದ್ದಂಥ ಜಾಗ, ಹೆಚ್ಚು ಕಮ್ಮಿ ಈಗ 4 ವರ್ಷದ ಹಿಂದಿನ ವಿಡಿಯೋ ಇದು, ಚಿಕ್ಕದು ಅಷ್ಟೇ ಇರೋದು. ಇವತ್ತು ವಿಡಿಯೋಗಳು ಹಳೆ ವೀಡಿಯೋಸ್ ನೋಡ್ಬೇಕಾದ್ರೆ ಸಿಕ್ತು, ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಮೊದಲಿದ್ದಂಥ ನಮ್ಮ ಜರ್ಸಿ ಹಸುಗಳು 4 ಹಸುಗಳಿದ್ದು ನಮ್ಮ ಜರ್ಸಿ ಹಸುಗಳು. ಬೆಳಗ್ಗೆ ಸತಿ ನಾವು ಊಟ ಗೀಟ ಎಲ್ಲ ಮಾಡಿಕೊಂಡು ತಿಂಡಿ ತಿನ್ಕೊಂಡು ಮಧ್ಯಾಹ್ನ ಊಟದ ಜೊತೆಲೇ ತಗೊಂಡು ಫಾರೆಸ್ಟಿಗೆ ದನ ಹೊಡ್ಕೊಂಡು ಹೋದರೆ ಸಂಜೆ 5 ಗಂಟೆ 5:30 ಅಷ್ಟೊತ್ತಿಗೆ ಮೇಯಿಸ್ಕೊಂಡು ಹೊಡ್ಕೊಂಬರೋವು. ಈಗ ಎಲ್ಲ HF ಜರ್ಸಿ ಬದಲಾಗೈತೆ. ಜನ ಕಾಲದ ತಕ್ಕಂಗೆ ಹಸುಗಳ್ನ ಎಲ್ಲನೂ ಮೊದಲು ಮಾಡಿಕೊಂಡು, ಈಗ ನಾನು ಅಷ್ಟೇ, ಬೇರೆಯವ್ರಿಗೇನು ಹೇಳೋ ಹಂಗಿಲ್ಲ, ನಾನು ಅಷ್ಟೇ HF ಹಸುಗಳು ಜರ್ಸಿ ಹಸುಗಳೆಲ್ಲನೂ ಕಳ್ಕೊಂಡು ಬರೀ HF ಹಸುಗಳನ್ನೇ ಮಾಡ್ಕೊಂಡಿನಿ. ದೇಸಿ ತಳಿ ಹಸುಗಳು ಕಣ್ಮರೆ ಆಯ್ತಾವೆ ನೋಡಿ. ಈಗೆಲ್ಲ HFಗಳು. ನಮ್ದು ಅದೊಂದು ಜರ್ಸಿ ಹಸು ನಮ್ಮ ಹಳೆ ಹುಟ್ಟುಂಡು ಅಂತ 2 ಹಸುಗಳು, ಒಂದು ಹಸು ಒಂದು ಕರು ಎರಡೇ ಉಳ್ಕೊಂಡಿರೋದು, ಎಲ್ಲನೂ ಕೊಟ್ಟು ಈಗ ಜರ್ಸಿ ಹಸುಗಳು ಮಾಡ್ಕೊಂಡಿನಿ. ನಮ್ಮ ದೇಶೀಯ ತಳಿ ಹಸುಗಳಂತೂ ಇಲ್ಲವೇ ಇಲ್ಲ. ಈಗ ಹೇಳ್ಬೇಕು ಅಂದರೆ ನಾನು ಅಷ್ಟೇ, ನನಗೆ ಇರೋದು ದೇಸಿ ತಳಿ ಹಸುಗಳು ಮಾಡಬೇಕು ಅನ್ನೋ ಉದ್ದೇಶನೇ ಇರೋದು. ನನ್ನ ಪ್ರೊಫೈಲ್ ಫೋಟೋ ಇರ್ಬೋದು, DP ಫೋಟೋ ಇರ್ಬೋದು, ನೀವೇ ನೋಡಿದ್ರೆ ಅಲ್ಲೇ ಗೊತ್ತಾಗುತ್ತೆ. ನಾನು ದೇಸಿ ಹಸುಗಳ ಮೇಲೆ ಇರೋಷ್ಟು ಅಭಿಮಾನ ಯಾವುದ್ರ ಮೇಲೂ ಇಲ್ಲ. ಏನು ಅಂದರೆ ಈಗ ಬದಲಾಯ್ತಾ ಇರೋ ಅಂಥದ್ದು ಜನ್ರೇಷನ್ನು, ಅದಕ್ಕೆ ತಕ್ಕಂಗೆ ನಾವು ಬದಲಾಗಬೇಕು. ಅಂತೂ ಈ ದೇಸಿ ಹಸುಗಳ ಲಾಭ ಐತೆ, ಲಾಭ ಇಲ್ಲ ಅನ್ನೋ ಹಂಗಿಲ್ಲ. ಅದೇ ಉದ್ದೇಶಕ್ಕೆ ನಾನು ಗಿರ್ರು ಮತ್ತು ಸಾಯಿವಾಲ್ ಕರುಗಳು ಸಾಮಾನ್ಯ ಕೊಡಿಸ್ಕೊತಾಯಿನಿ. ಇವತ್ತರಲ್ಲೇ ತಳಿ ಅಭಿವೃದ್ಧಿ ಮಾಡಿ ನಾನು ಪುನಃ ದೇಸಿ ಹಸಿಗೆ ಹೋಗಬೇಕು ಅನ್ನೋ ಉದ್ದೇಶ ಐತೆ. ಮತ್ತು ಈಗ HF ಹಸುಗಳಲ್ಲಿ ಹಾಲು ಜಾಸ್ತಿ ಸಿಕ್ಕಿದ್ರು ನಮ್ಮ ದೇಸಿ ಹಸುವಿನಷ್ಟು, ಅದರಲ್ಲೂ ದೇಸಿ ಹಸಿನಲ್ಲಂತೂ ಇರೋಷ್ಟು ಪ್ರಮಾಣ ಯಾವುದ್ರಲ್ಲೂ ಸಿಗೋದಿಲ್ಲ. ಅದರಲ್ಲೂ ದೇಸಿ ಹಸು ಅನ್ನೋದಕ್ಕಿಂತ ಬೆಟ್ಟ ಗುಡ್ಡದಲ್ಲಿ ಮೇಯ್ಕೊಂಡು ಸುತ್ತಾಡ್ಕೊಂಬಂದು ಹಾಲು ಕೊಡ್ತಾವಲ್ಲ, ಅವ್ರ ಹಾಲಿಗೂ ಈ HF ಹಸುಗಳ ಹಾಲಿಗೂ ಭಾರಿ ವ್ಯತ್ಯಾಸ ಐತೆ. ರುಚಿಲೇ ಆಗಿರ್ಬೋದು, ಅದರಲ್ಲಿರೋ ಅಂಥ ಪೋಷಕಾಂಶಗಳ ವಿಚಾರದಲ್ಲಿ ಆಗಿರ್ಬೋದು. HF ಹಸುಗಳಲ್ಲಿ ನಾವು ಏನೇ ಮಾಡಿದ್ರೂ ದೇಸಿ ತಳಿ ಹಸುಗಳು ಮತ್ತು ಕಾಡಲ್ಲಿ ಬಿಟ್ಟು ಮೇಯಿಸಿ ಕೊಡೋ ಅಂಥ ಹಾಲಿನಲ್ಲಿ ಇರೋ ಅಂಥದ್ದು ಮನೇಲಿ ಕಟ್ಟಾಕಿ ಮೇಯಿಸಿದ್ರೆ ಸಿಕ್ಕೋದಿಲ್ಲ. ಏನು ಅಂದರೆ ಒಟ್ಟಿನಲ್ಲಿ ಎಲ್ಲ ಬದಲಾದಂಗೆ ನಾವು ಬದಲಾಗಬೇಕು ಅನ್ನೋ ಉದ್ದೇಶಕ್ಕೆ ಮಾತ್ರ HF ಹಸು ನಾನು ಕೂಡ ಅದನ್ನೇ ಮಾಡ್ತಾ ಇರೋದು. ಇನ್ನು ನನ್ನ ಮುಂದಿನ ಯೋಚನೆ ಇರೋದು HF ಹಸುಗಳೆಲ್ಲನೂ ಚೇಂಜ್ ಮಾಡಿ ಮಾಮೂಲಿ ಗಿರು ಸಾಯಿವಾಲ್ ಮಾಡಬೇಕು ಅಂತ. ಥ್ಯಾಂಕ್ ಯು. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ.